ಟ್ರಾವೆಲ್ ಏಜೆನ್ಸಿ ಸಂಪರ್ಕ ಮಾಡಿದಂತ ವಿದೇಶಾಂಗ ಇಲಾಖೆ, ಸೌದಿ ಬಸ್ ಏಜೆನ್ಸಿ ಸಂಪರ್ಕ ಮಾಡಿದಂತ ಇಲಾಖೆ, ಭಾರತೀಯ ವಿದೇಶಾಂಗ ಇಲಾಖೆಯಿಂದ ಸಂಪರ್ಕ ಮಾಡಲಾಗಿದೆ. ಬಸ್ ದುರಂತದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ವಿದೇಶಾಂಗ ಇಲಾಖೆ ಕಡೆಯಿಂದ ಈಗ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ಟ್ರಾವೆಲ್ ಏಜೆನ್ಸಿ, ಯಾವ ಏಜೆನ್ಸಿ ಮೂಲಕ ಇವರು ಹೋಗಿದ್ರು, ಏನು, ಎಲ್ಲಿಂದ ಎಲ್ಲಿಗೆ ಪ್ರಯಾಣ, ಎಷ್ಟೊತ್ತಿಗೆ ಹೋದ್ರು, ಭಾರತದಿಂದ ಸೌದಿ ಅರೇಬಿಯಾ ಹೋಗಿದ್ದು ಯಾವಾಗ, ಇದೆಲ್ಲದರ ಬಗ್ಗೆ ಕೂಡ ಡೀಟೇಲನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಬ್ಯಾಚ್ಗಳನ್ನಾಗಿ ಮಾಡಿರ್ತಾರೆ. ಈಗ ಇನ್ನೊಂದು ಬಸ್ಸಲ್ಲಿ ಮಾತನಾಡ್ತಿರೋದು ನೀವು ಗಮನಿಸ್ತಾ ಇದ್ರಿ. ಹೀಗೆ ಒಂದೊಂದು ಬ್ಯಾಚ್ಗೆ ಒಂದು ಬಸ್ ಅಂತ, ಅಥವಾ ಒಂದೆರಡು ಬ್ಯಾಚನ್ನು ಕಂಬೈನ್ ಮಾಡಿ ಒಂದು ಬಸ್ಸಲ್ಲಿ ಹೋಗೋದು, ಇಂಥದ್ದೆಲ್ಲ ಒಂದಷ್ಟು ಪ್ಯಾಕೇಜ್ಗಳಿರುತ್ತೆ. ಸೊ ಹಾಗಾಗಿ ಯಾವ ಟ್ರಾವೆಲ್ ಏಜೆನ್ಸಿ ಮೂಲಕ ಇವರು ಕಾಂಟ್ಯಾಕ್ಟ್ ಆದರು, ಎಷ್ಟು ಮಂದಿ, ಏನು, ಅಪಘಾತಕ್ಕೆ ನಿಖರವಾದಂಥ ಕಾರಣ ಏನು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಸಹಜವಾಗಿ ಅವರ ಸಂಬಂಧಿಕರು ಇಲ್ಲಿ ಭಾರತದಲ್ಲಿ ಇರುವಂಥವರಿಗೆ ಒಂದು ದೊಡ್ಡ ಆಘಾತ ಇದು. ವಿದೇಶಕ್ಕೆ ಏನೋ ಒಂದು ಖುಷಿಯಲ್ಲಿ ಹೋಗಿರ್ತಾರೆ, ಮೆಕ್ಕಾ ಮದೀನಾ ಒಮ್ಮೆ ನೋಡಬೇಕು ಅನ್ನೋದಿರುತ್ತೆ. ಆದರೆ ಈ ಥರ ಒಂದು ದುರಂತ ಆದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಪ್ರೊಸೀಜರ್ಗಳನ್ನು ಫಾಲೋ ಮಾಡೋದು, ಇದೆಲ್ಲವೂ ಕೂಡ ಸ್ವಲ್ಪ ಸಮಯ ಕಾಯಬೇಕಾಗುತ್ತೆ. ಅಲ್ಲಿಂದ ಮೃತದೇಹಗಳನ್ನು ಇಲ್ಲಿಗೆ ತರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಸೊ ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ಈಗಾಗಲೇ ಇದರಲ್ಲಿ ಕಾನೂನುಮುಖವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಟ್ರಾವೆಲ್ ಏಜೆನ್ಸಿಯನ್ನು ಕಾಂಟ್ಯಾಕ್ಟ್ ಮಾಡೋದು, ಜೊತೆಗೆ ಅಲ್ಲಿನ ಎಂಬಸಿ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಈಗ ಇಟ್ಕೊಳ್ಳಲಾಗಿದೆ. ಸೊ ಇಂಚಿಂಚು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇರೋದು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ. 42 ಭಾರತೀಯ ಯಾತ್ರಾರ್ಥಿಗಳು ಮೆಕ್ಕಾ ಮದೀನಾ ಪ್ರವಾಸಕ್ಕೆ ಅಂತ ಹೋದಂಥವರು, ಯಾತ್ರೆಗೆ ಅಂತ ಹೋದಂಥವರು ಈಗ ಪ್ರಾಣ ಕಳ್ಕೊಂಡಿದ್ದಾರೆ. ನೀವು ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ರಾತ್ರಿ ಹೊತ್ತು ಸುಮಾರು 1:15ಗೆ ಈ ಘಟನೆ ಆಗಿದೆ ಅಂತ ಮಾಹಿತಿ ಇದೆ. ಎಲ್ಲರೂ ಕೂಡ ಹಾಯಾದಂಥ ನಿದ್ದೆಲಿದ್ದರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಲುಪುವಂಥದ್ದಿತ್ತು. ಆದರೆ ಈ ದಾರಿ ಮಧ್ಯೆ ಆಗಿರುವಂಥ ದುರಂತದಿಂದ ಈ 42 ಜನ ಕೂಡ ಪ್ರಾಣ ಕಳ್ಕೊಳ್ಬೇಕಾಯ್ತು. ಸೊ ಮಧ್ಯರಾತ್ರಿ ಬಸ್ನಲ್ಲಿ ನಿದ್ದೆಯಲ್ಲಿರುವಂಥ ಸಂದರ್ಭದಲ್ಲೇ ಈ ಅಪಘಾತ ಆಗಿದೆ. ಬಸ್ ದುರಂತದ ಬಗ್ಗೆ ಎಸ್ ಜಯಶಂಕರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿದೇಶಾಂಗ ಸಚಿವರು, ಅಪಘಾತದಿಂದ ನನಗೆ ತೀವ್ರ ಆಘಾತ ಆಗಿದೆ. ಸೌದಿ ಅರೇಬಿಯಾದ ಮದೀನಾದಲ್ಲಿ ಅಪಘಾತ ಆಗಿದೆ. ಅಪಘಾತದಲ್ಲಿ ಭಾರತೀಯ ಪ್ರಜೆಗಳು ಸಾವನ್ನಪ್ಪಿದ್ದಾರೆ ಅಂತ. ರಿಯಾದ್ನಲ್ಲಿರುವಂಥ ಭಾರತೀಯ ರಾಯಭಾರ ಕಚೇರಿಯ ನಿರಂತರ ಸಂಪರ್ಕದಲ್ಲಿ ನಾವಿದ್ದೀವಿ. ಜೆಡ್ಡಾದ ಕ್ಯಾನ್ಸುಲೇಟ್ನವರು ಕೂಡ ಸಂಪೂರ್ಣ ಬೆಂಬಲ ನೀಡ್ತಿದ್ದಾರೆ. ದುರಂತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಕಲೆ ಹಾಕ್ತಾ ಇದ್ದೀವಿ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತ ಟ್ವೀಟ್ನಲ್ಲಿ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವೀಗ ನಿಮಗೆ ತೋರಿಸ್ತಿರುವಂಥ ದೃಶ್ಯ ಸೌದಿ ಅರೇಬಿಯಾದಲ್ಲಿ ಆಗಿರುವಂಥ ಬಸ್ ದುರಂತದ ದೃಶ್ಯ. ಸೊ 42 ಭಾರತೀಯರನ್ನು ನಾವು ಈ ಘಟನೆಯಲ್ಲಿ ಕಳ್ಕೊಂಡಿದ್ದೀವಿ. ಈಗ ನಾವು ನೋಡ್ತಾ ಇದ್ದೀವಿ ಆ ದೃಶ್ಯಗಳನ್ನು. ಜೊತೆಗೆ ಯಾರ್ಯಾರು ಸಾವನ್ನಪ್ಪಿದ್ರು ಅವರ ಫೋಟೋಗಳು ಕೂಡ, ಒಂದಷ್ಟು ಜನರ ಫೋಟೋ ಲಭ್ಯ ಆಗಿದೆ. ಸುಮಾರು 434 ಕಿಲೋಮೀಟರ್ ಮೆಕ್ಕಾದಿಂದ ಮದೀನಾ ಹೋಗುವಂಥ ಒಂದು ದಾರಿ ಮಧ್ಯೆ ಈ ದುರಂತ ಆಗಿದೆ.